SRK ಟೆಂಪಲ್ ಆಫ್ ಫಾಲ್ಸ್ಗೆ ತಮಗೆ ಸ್ವಾಗತ. ಹೇಗೆ ಅನಿಸ್ತಾ ಇದೆ ತಮಗೆ ನಮ್ಮ SRK ಟೆಂಪಲ್ ಆಫ್ ಫಾಲ್ಸ್ಗೆ ಭೇಟಿ ಕೊಟ್ಟಿರುವಂಥದ್ದು? ಇದು ತುಂಬ ಸಂತೋಷ ಆಗುತ್ತೆ ಮೂರ್ತಿಗಳೇ. ಯಾಕಂತ ಹೇಳಿದರೆ ನಾನು ನನ್ನ ಫ್ರೆಂಡ್ ನಿಖಿ ವಿಜಿ ಬಗ್ಗೆ ದೂರದಿಂದ ಕೇಳಿದ್ದೀನಿ. ನಮ್ಮ ಮೂರ್ತಿಗಳನ್ನ ಹತ್ತಿರದಿಂದ ನೋಡು, ಅದನ್ನು ಸಂತೋಷನ ಆನಂದನ ನಾನು ತೃಪ್ತಿಯಾಗಿ ತಗೊಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ SRK ಟೆಂಪಲ್ ಆಫ್ ಆಯಿಲ್ಸ್ ಹೆಸರಿನಲ್ಲಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಹೇಳಿದ್ದಾಗ ಪ್ರತಿಯೊಂದು ಕಣದಲ್ಲಿ ಅವರ ಕ್ವಾಲಿಟಿ ಅನ್ನೋದು ಕಾಣಿಸ್ತಾ ಇದೆ. ಯಾವುದೇ ಪ್ರಾಡಕ್ಟ್ ಆಗಲಿ ಕ್ವಾಲಿಟಿ ಇರೋದು ಯಾರು ಉಪಯೋಗಿಸ್ತಾ ಇದೆ ಅಂತ ಹೇಳೋದಕ್ಕಿಂತ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದಾಗ ಪಾರದರ್ಶಕವಾಗಿ ಯಾರೇ ಬಂದಾದರೂ ನೋಡ್ಬೋದು. ಪ್ರೊಡಕ್ಷನ್ ಆಗಲಿ, ಆಯಿಲಿಂಗ್, ಬಾಟ್ಲಿಂಗ್ ಆಗಲಿ ಎಲ್ಲನೂ ಅವರು ಅವ್ರದ್ದೇ ಆದ ಒಂದು ಫೀಲಿಂಗ್ಸ್ನಲ್ಲಿ ನೋಡಿದ್ದಾಗ ಅವ್ರಿಗೆ ಅರ್ಥ ಆಗುತ್ತೆ. ಅದನ್ನಲ್ಲಿ ಆ ಪ್ರಾಡಕ್ಟ್ ಉಪಯೋಗಿಸಿದ್ದಾಗ ಆ ಪ್ರಾಡಕ್ಟ್ ಅದ್ರ ಬಗ್ಗೆ ಅನುಮಾನ ಇಲ್ಲದಿರೋ ರೀತಿಯಲ್ಲಿ ತಗೊಂಡೋದ್ರಿಂದ ತುಂಬ ಉಪಯೋಗ. ಜೊತೆಯಲ್ಲಿ ಅದು ಇಟ್ ಗಿವ್ ಇಟ್ಸ್ ಓನ್ ಫ್ಲೇವರ್. ಅಬೋವ್ ಆಲ್ ಇಟ್ ಇಸ್ ದಿ ಬೆಸ್ಟ್ ಕ್ವಾಲಿಟಿ ಆ್ಯಸ್ ಪರ್ ಮೈ ನಾಲೆಡ್ಜ್ ಆ್ಯಂಡ್ ಮೈ ಇಯರ್ ಸೇಲ್. ಯಾಕೆಂದರೆ ನಾನು 6 ಫ್ಯಾಕ್ಟ್ರಿಗಳನ್ನ ನೋಡಿದ್ದೀನಿ, ಸ್ಥಾಪನೆ ಮಾಡೋದಕ್ಕೆ ಹೋಗಿದ್ದೀನಿ. ಡಾಕ್ಟರ್ ಕಾದರವಲ್ಲಿ ಅವರ ಜೊತೆಯಲ್ಲಿನೂ ಕೆಲವು ವಿಸಿಟ್ ಮಾಡಿದ್ದೀನಿ. ಅವರ ಅಸಿಸ್ಟೆಂಟ್ ಬಾಲ ಅವರ ಕಡೆಯಿಂದನೂ ಹೋಗಿದ್ದೀನಿ. ಯಾರೂ ಇಷ್ಟೊಂದು ಕಾನ್ಸಂಟ್ರೇಟ್ ಆಗಿ ಮಾಡ್ತಾ ಇಲ್ಲ. 16 ಮಿಷನರೀಸ್ ಇಟ್ಕೊಂಡಿರೋರು ಒಂದೊಂದು ಮಿಷನರಿ ಇಟ್ಕೊಂಡು ಫ್ಯಾಕ್ಟ್ರಿಗಳು ನಮ್ಮದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳುವಂಥವ್ರು ಇದ್ದಾರೆ. ಆದರೆ ಆಚರಣೆಯಲ್ಲಿ ಇಡೋರು ತುಂಬ ಕಡಿಮೆ ಇದೆ. ಅದಕ್ಕೆ ನಾನು ಯಾವತ್ತೂ ನಮ್ಮ ಕಡೆಯಿಂದ ಒಳ್ಳೆಯದಾಗಲಿ, ಜನಕ್ಕೂ ಒಳ್ಳೆಯದಾಗುತ್ತೆ, ಬಂದು ನೋಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ ಸಂತೋಷ ಅಥವಾ SRK ಬಂದಿದ್ದು. ನಮಗೆ ಅನಂತ ಧನ್ಯವಾದಗಳು. ಮತ್ತೆ ಬರ್ತಾ ಇದೆ. ಖಂಡಿತ. ಥ್ಯಾಂಕ್ ಯು ಸೋ ಮಚ್.